ಸ್ನೇಹಿತರೆ, ನಮಸ್ಕಾರ. ಕನ್ನಡ ಚಿತ್ರರಂಗದಲ್ಲಿ ದಾನಶೂರ ಕರ್ಣ ಅಂತ ಹೇಳಿ ಕರೆಸ್ಕೊಳ್ತಿದ್ದಂತಹ ಅಂಬರೀಷ್ ನಂತರದ ಮತ್ತೊಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅದು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್. ಆದರೆ ಇವತ್ತು ಇದೇ ಚಾಲೆಂಜಿಂಗ್ ಸ್ಟಾರ್ ಅನುಭವಿಸ್ತಿರುವಂತಹ ಸಂಕಷ್ಟಗಳು ಒಂದಲ್ಲ ಎರಡಲ್ಲ. ತಾನು ಮಾಡಿದಂಥ ಹೊಂಡಕ್ಕೆ, ಅದರಲ್ಲೂ ಕೂಡ ಹಗಲು ತೋಡಿದಂಥ ಹೊಂಡಕ್ಕೆ ರಾತ್ರಿ ಹೋಗಿ ಬೀಳೋದು ಅಂತೇಳಿ ಹೇಳ್ತಾರಲ್ಲ, ಆ ರೀತಿಯಾಗಿದೆ ಸದ್ಯಕ್ಕೆ ದರ್ಶನ್ ಪರಿಸ್ಥಿತಿ. ರೇಣುಕಸ್ವಾಮಿ ಅನ್ನುವಂತಹ ಚಿತ್ರದುರ್ಗದ ವ್ಯಕ್ತಿಯನ್ನ ಹತ್ಯೆ ಮಾಡಿಸಿದಂಥ ಪ್ರಕರಣದಲ್ಲಿ ಲಾಕ್ ಆಗಿರುವಂಥ ದರ್ಶನ್ ಸದ್ಯಕ್ಕೆ ಹೊರಗೆ ಬರುವಂಥ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಿಲ್ಲ. ಅದರ ಜೊತೆಗೆ ದರ್ಶನ್ ಈ ಹಿಂದೆ ಮಾಡಿದಂತಹ ಒಂದೊಂದು ಕರ್ಮಕಾಂಡಗಳು ಕೂಡ ಈಗ ಬಯಲಿಗೆ ಬರ್ತಿದೆ. ಅದರ ಜೊತೆಗೆ ಆತನ ಒಂದೊಂದು ಕಾಮಕಾಂಡಗಳು, ಕರ್ಮಕಾಂಡಗಳು ಹೊರಗಡೆ ಚರ್ಚೆ ಆಗ್ತಿದ್ದಾವೆ. ಹೆತ್ತ ತಂದೆ ತಾಯಿಯನ್ನು ಕೂಡ ಬಿಡದೆ, ಜೊತೆಗೆ ತಮ್ಮನನ್ನು ಕೂಡ, ಒಡ ಹುಟ್ಟಿದ ತಮ್ಮನನ್ನು ಕೂಡ ಮನೆಯಿಂದ ಹೊರಗೆ ಹಾಕಿದಂಥ ಪರಮ ಪಾಪಿ ಈತ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ತಮ್ಮನ ಜೊತೆಗೆ ಕಿತ್ತಾಟ, ಅಮ್ಮನ ಮೇಲೂ ಕೂಡ ಹಲ್ಲೆಯಂತ ಯತ್ನ, ಜೊತೆಗೆ ಸಿಕ್ಕವರ ಮೇಲೆ ಗೂಂಡಾಗಿರಿಯನ್ನ ಪ್ರದರ್ಶನ ಮಾಡಿಕೊಂಡು ತಾನೊಬ್ಬ ರೌಡಿ ಎನ್ನುವುದನ್ನ ಸಾಬೀತುಪಡಿಸ್ತಾ ಇದ್ದಾನ ದರ್ಶನ್ ಅನ್ನೋದು ಈಗಿರುವಂತಹ ಪ್ರಶ್ನೆ. ಅದರಲ್ಲೂ ಕೂಡ ಇಟ್ಕೊಂಡಳಿಗಾಗಿ ಅಷ್ಟೆಲ್ಲ ಖರ್ಚು ಮಾಡಿದಂಥ ದರ್ಶನ್ ಒಡ ಹುಟ್ಟಿದ ತಮ್ಮನಿಗಾಗಿ ಮಾಡಿದ್ದು ಕೇವಲ ಒಂದು ಸಿನಿಮಾ ಅನ್ನೋದನ್ನ ಬಹುಶಃ ಯಾರು ಕೂಡ ಮರೆಯೋಕ್ಕೆ ಸಾಧ್ಯವಿಲ್ಲ. ಮಾಡಿದ್ದು ಇಷ್ಟೇ ಆದರೂ ಕೂಡ ಆತ ಹೇಳಿಕೊಂಡಿದ್ದು ಮಾತ್ರ ದೊಡ್ಡದು. ಅದರ ಪರಿಣಾಮ ಇವತ್ತಿಗೂ ಕೂಡ ದಿನಕರ್ ತೂಗುದೀಪ್ ಸ್ವಾಭಿಮಾನವನ್ನ ಎತ್ತಿ ತೋರಿಸಿದ್ದಾರೆ. ತಾನು ಕಷ್ಟವಾದರೂ, ಸುಖವಾದರೂ, ಗಂಜಿ ಆದರೂ, ಏನಾದರೂ ಚಿಕ್ಕದನ್ನಾದರೂ ಕೂಡ ಮಾಡ್ಕೊಳ್ತೀನಿ, ಬಟ್ ಸ್ವಾಭಿಮಾನವನ್ನು ಬಿಟ್ಟು ಬದುಕೋದಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಇವತ್ತಿಗೂ ಕೂಡ ಒಂದು ಬಾಡಿಗೆ ಮನೆಯಲ್ಲಿ ಸಿಂಪಲ್ ಆಗಿ ವಾಸವನ್ನು ಮಾಡ್ತಾ ಇದ್ದಾರೆ. ಅವಕಾಶಗಳಿಗೆ ಕೊರತೆ ಇದೆ, ಆದರೆ ಇನ್ನೊಬ್ಬನ ಮನೆ ಎದುರುಗಡೆ ಹೋಗಿ ಮಂಡಿ ಊರಿ ಕೂರುವಂಥ ಸ್ಥಿತಿ ನನಗೆ ಬರಬಾರ್ದು ಅಂತೇಳ್ಬಿಟ್ಟು ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ ದಿನಕರ್ ತೂಗುದೀಪ್. ಹಾಗಾದರೆ ದಿನಕರ್ ತೂಗುದೀಪ್ ಇದೇ ದರ್ಶನ್ ತೂಗುದೀಪ್ ಅವರ ತಮ್ಮ ದಿನಕರ್ ತೂಗುದೀಪ್ ಸಪ್ರೇಟ್ ಆಗಿದ್ಯಾಕೆ? ದಿನಕರ್ ತೂಗುದೀಪ್ಗೂ ಮತ್ತು ದರ್ಶನ್ ನಡುವೆ ಭಿನ್ನಾಭಿಪ್ರಾಯ ಬಂದಿದ್ಯಾಕೆ? ಇವತ್ತು ಹೇಗಿದೆ ದಿನಕರ್ ತೂಗುದೀಪ್ ಅವರ ಜೀವನ? ಇಲ್ಲಿ ಒಬ್ಬ ವ್ಯಕ್ತಿ 2-3 ಕೋಟಿಗಟ್ಟಲೆ ಮನೆ, ಜೊತೆಗೆ ಒಂದೊಂದು ಕಾರ್ಗಳು, ಕೋಟಿ ಬೆಲೆಯ ಕಾರ್ಗಳು, ಜೊತೆಗೆ ಇಟ್ಕೊಂಡವಳಿಗೆ ಒಂದು 3 ಕೋಟಿ 40, ಜೊತೆಗೆ ಇಟ್ಕೊಂಡವಳಿಗೆ ಒಂದು 3 ಫ್ಲೋರ್ನ 10 ಕೋಟಿಯ ಮನೆ, ಅವಳಿಗೆ ಒಂದು ಕೋಟಿಗಟ್ಟಲೆ ಬೆಲೆ ಬಾಳುವಂಥ ಕಾರು, ಜೊತೆಗೆ ಪತ್ನಿಗೆ ಒಂದಷ್ಟು ಆಸ್ತಿ ಪಾಸ್ತಿ, ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ವಸ್ತುಗಳು, ಆಭರಣಗಳು, ಕಾರು, ಈ ರೀತಿ ಎಲ್ಲ ಮಾಡಿಕೊಟ್ರು ಕೂಡ ತಾಯಿಗೆ ಮತ್ತು ತಮ್ಮನಿಗೆ ಈತ ಮಾಡಿದ್ದೇನು ಅನ್ನುವಂಥ ಪ್ರಶ್ನೆ ನಿಮ್ಮೆಲ್ಲರಲ್ಲೂ ಕೂಡ ಇರಬಹುದು. ಅದನ್ನೇ ಇವತ್ತು ನಾನು ನಿಮ್ಮ ಮುಂದೆ ರಿವೀಲ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ತಪ್ಪದೆ ಈ ಸ್ಟೋರಿಯನ್ನು ಕೊನೆವರೆಗೆ ನೋಡಿ, ನಂತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ನೋಡಿ, ಯಾರೇ ಆದರೂ ಕೂಡ ಮೊದಲು ನಾವು ನಮ್ಮವರು ಅನ್ನೋದನ್ನು ನಾವು ನೋಡ್ಕೊಳ್ತೇವೆ. ಅದು ಕಟು ವಾಸ್ತವ. ನೀವು ಎಷ್ಟೇ ಒಳ್ಳೆಯವರಾಗಿರಿ, ಎಂತಹದ್ದೇ ದಾನಶೂರ ಕರ್ಣ ಆಗಿರಿ, ಮೊದಲಿಗೆ ನಾನು, ನಂತರ ನಮ್ಮವರು, ನಂತರ ಉಳಿದವರು ಅನ್ನೋದು ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಆಲೋಚನೆ ಮಾಡುವಂಥ ರೀತಿ. ಆದರೆ ಇಲ್ಲ, ಆ ರೀತಿ ಆಗಿಲ್ಲ. ಯಾರ ಬಾಳಲ್ಲಿ? ದರ್ಶನ್ ತೂಗುದೀಪ್ ಬಾಳಲ್ಲಿ ಆ ರೀತಿ ಆಗಿಲ್ಲ. ಖಂಡಿತ ತಪ್ಪು ತಿಳ್ಕೊಬೇಡಿ. ಯಾಕಂತ ಹೇಳಿದ್ರೆ ದರ್ಶನ್ ಇಲ್ಲಿ ತಾನು ಇಟ್ಕೊಂಡವರು, ಇಷ್ಟು ಮಾತ್ರ ದರ್ಶನ್ ಪಾಲಿಸ್ತಿರುವಂತಹ ಒಂದಷ್ಟು ನೀತಿ ಅಂತೇಳಿ ಅನಿಸುತ್ತೆ. ಸ್ನೇಹಿತರಿಗೆ ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ದಾನ ಮಾಡಿದ್ರು, ಧರ್ಮ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು ಅಂತೇಳಿ ನೀವೆಲ್ಲ ಕಡೆನೂ ಕೂಡ ಕೇಳಿರ್ತೀರಾ, ನೋಡಿರ್ತೀರಾ. ಆದರೆ ತನ್ನ ತಾಯಿಗೆ ಮತ್ತು ತನ್ನ ತಮ್ಮನಿಗೆ ದರ್ಶನ್ ಏನು ಮಾಡಿದ್ರು ಅಂತ ಹೇಳಿ ಕೇಳಿದ್ರೆ ಏನೂ ಮಾಡಿಲ್ಲ ಅನ್ನುವಂಥ ಉತ್ತರ ಯಾವುದೇ ಸಂಕೋಚ ಇಲ್ಲದೆ ಬರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ದರ್ಶನ್ ಮಾಡಿರುವಂಥ ಸಾಧನೆ ಅಷ್ಟು ದೊಡ್ಡದು. ಹೌದು, ಇವತ್ತಿಗೆ ದರ್ಶನ್ ಕನ್ನಡದ ಟಾಪ್ ನಟ, ಕೋಟಿಗಟ್ಟಲೆ ಸಂಭಾವನೆಯನ್ನು ಪಡೆಯುತ್ತಿರುವಂಥ ನಟ, ಕೋಟಿಗಟ್ಟಲೆ ಆಸ್ತಿಯನ್ನು ಕೂಡ ಹೊಂದಿರುವಂಥ ನಟ, ಕಟ್ಕೊಂಡವಳಿಗೆ ಒಂದಷ್ಟಾದರೆ ಇಟ್ಕೊಂಡವಳಿಗೆ ಇನ್ನೊಂದಷ್ಟು ಅನ್ನೋ ರೀತಿಯಲ್ಲಿ ಸಾಕ್ತಿರುವಂತಹ ನಟ. ಈಗ ಈ ಪ್ರಕರಣದಲ್ಲಿ, ಯಾವುದೋ ರೇಣುಕಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಲಾಕ್ ಆಗಿರುವಂಥ ನಟನು ಕೂಡ ಇದೇ ದರ್ಶನ್. ಹೀಗಿದ್ರೂ ಕೂಡ ದರ್ಶನ್ ಒಂದು ಎಡವಟ್ಟನ್ನು ಪದೇ ಮಾಡ್ತಾ ಇದ್ದ. ಆ ಎಡವಟ್ಟೆ ತನ್ನ ಮುಂಗೋಪ. ಹೌದು, ತನ್ನ ಮುಂಗೋಪದ ಕಾರಣಕ್ಕೋಸ್ಕರ ಎಲ್ಲರನ್ನೂ ಕೂಡ ಕಳ್ಕೊಂಡಿರುವಂಥ ದರ್ಶನ್, ತಂದೆ ತೀರಿಕೊಂಡ ಬಳಿಕ ತಾಯಿ ತನ್ನನ್ನು ಎಲ್ಲೂ ಕೂಡ ಒಂದು ರೀತಿಯಲ್ಲಿ ಕೆಳಗೆ ಬಿಡದೆ ಒಂದು ಮೇಲೆತ್ತಿದಂಥ ತಾಯಿ, ಅಂತಹ ಮಹಾತಾಯಿಯನ್ನೇ ಈಗ ದೂರ ತಳ್ಳಿದ್ದಾನೆ ಈ ದರ್ಶನ್. ಅಷ್ಟು ಮಾತ್ರವಲ್ಲ, ತಮ್ಮ ದಿನಕರ್ ತೂಗುದೀಪನ್ನು ಕೂಡ ದರ್ಶನ್ ದೂರ ತಳ್ಳಿದ್ದಾನೆ. ಒಂದು ಟೈಮಲ್ಲಿ ನಿಮಗೆ ನೆನಪಿಲ್ವೋ, ದರ್ಶನ್ ಕಂಪ್ಲೀಟ್ ಫ್ಲಾಪ್ ಆಗಿದ್ದಾಗ, ದರ್ಶನ್ ಕೈಯಲ್ಲಿ ಸಿನಿಮಾಗಳು ಇದ್ರೂ ಕೂಡ ಯಾವ ಸಿನಿಮಾಗಳು ಕೂಡ ಹಿಟ್ ಆಗದೆ ಇರುವಂಥ ಸಂದರ್ಭದಲ್ಲಿ ದರ್ಶನ್ಗೆ ಮರುಜೀವ ಕೊಟ್ಟಂತಹ ನಿರ್ದೇಶಕ ಯಾರು ಅಂತೇಳಿ ಕೇಳಿದ್ರೆ ಇದೇ ದಿನಕರ್ ತೂಗುದೀಪ್, ಅಂದರೆ ದರ್ಶನ್ ತಮ್ಮ.
ಆದರೆ ಇಂತಹ ತಮ್ಮನಿಗೆ ದರ್ಶನ್ ಕೊಟ್ಟಂತಹ ಉಡುಗೊರೆ ಏನು ಅಂತ ಹೇಳಿ ಕೇಳಿದ್ರೆ, ಒಂದು ಹಲ್ಲೆ ಮಾಡುವುದಕ್ಕೆ ಮುಂದಾಗಿದ್ದು, ಮತ್ತೊಂದು ಚಿಕ್ಕ ವಿಚಾರಕ್ಕೆ ಶುರುವಾದಂಥ ಜಗಳ ಇವತ್ತು ಮನೆಯಿಂದ ಹೊರಗಡೆ ಹೋಗಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡುವಂತೆ ಮಾಡಿದ್ದು. ಇವತ್ತಿನವರೆಗೂ ಕೂಡ ದಿನಕರ್ ತೂಬು ಇವತ್ತಿನವರೆಗೂ ಕೂಡ ಅಂದರೆ ಯಾವತ್ತು ಜಗಳ ನಡೀತು ನೋಡಿ, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಒಂದು ಮಾತಿಲ್ಲ, ಒಂದು ಕತೆ ಇಲ್ಲ. ಅಣ್ಣ ಇಲ್ಲಿ ಜೈಲಿಗೆ ಹೋಗಿದ್ರು ಕೂಡ ತಮ್ಮನಿಗೆ ಅಣ್ಣನ ಮೇಲೆ ಯಾವುದೇ ಕನಿಕರ ಬರ್ತಾ ಇಲ್ಲ. ಅಷ್ಟು ಮಾತ್ರವಲ್ಲ, ಅದಕ್ಕೆ ಕಾರಣನೂ ಕೂಡ ಇದೆಯಲ್ಲ. ಆ ಕಾರಣನೇ ಇವಾಗ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಹೌದು, ಸ್ಯಾಂಡಲ್ವುಡ್ನ ನಟ ದರ್ಶನ್ ಕನ್ನಡದ ಸ್ಟಾರ್ ಹೀರೋ. ಸಿನಿಮಾ ಕ್ಷೇತ್ರದಲ್ಲಿಯೇ ಏನಾದರೂ ಮಾಡಬೇಕು ಸಾಧನೆ ಎನ್ನುವಂತಹ ಒಂದು ಪಟ್ಟನ್ನು ಹಿಡಿದು ಸ್ಟಾರ್ ಖಳನಾಯಕನ ಮಗನೆಂಬಂತಹ ಹಣೆಪಟ್ಟಿಯನ್ನು ಕಿತ್ತೆಸೆದು ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ಸಣ್ಣ ಸಣ್ಣ ಪಾತ್ರಗಳ ಮೂಲಕ ಚಂದನವನಕ್ಕೆ ಕಡಿಯಿಟ್ಟಂತಹ ದರ್ಶನ್ ಇದೀಗ ಯಾವುದೇ ಸ್ಯಾಂಡಲ್ವುಡ್ನ ಹೀರೋಗಳಿಗನ್ನ ಮೀರಿಸುವಂತಹ ಬಹುಬೇಟಿಕೆಯ ನಟ ಆಗಿ ಬೆಳೆದಿರೋದು ವಿಚಿತ್ರ ಮತ್ತು ವಿಶೇಷ. ಕೋಟಿ ಕೋಟಿ ಫ್ಯಾನ್ಸನ್ನು ಸಂಪಾದಿಸಿ ಅಭಿಮಾನಿಗಳ ಎದೆಯಲ್ಲಿ ಉನ್ನತ ಸ್ಥಾನದಲ್ಲಿರುವಂಥ ದರ್ಶನ್ ಈಗಿರುವಂತಹ ಪರಿಸ್ಥಿತಿ ಯಾರು ಕೂಡ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ. ಆ ದರ್ಶನ್ ಈ ಕೆಲಸವನ್ನು ಮಾಡಿದ್ರಾ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಪ್ರಶ್ನೆಯನ್ನು ಇವತ್ತಿಗೂ ಕೂಡ ಮಾಡ್ತಾ ಇದ್ದಾರೆ. ಈಗಿರುವಂತಹ ದರ್ಶನ್ ತನ್ನ ಸಹೋದರ ದಿನಕರ್ ತೂಗುದೀಪ್ ಕೂಡ ಇವತ್ತಿನವರೆಗೂ ಕೂಡ ಒಂದು ರೀತಿಯಲ್ಲಿ ಸಹಾಯವನ್ನೇ ಮಾಡದೆ, ದಿನಕರ್ ತೂಗುದೀಪ್ ಕೂಡ ಇಲ್ಲಿವರೆಗೂ ಕೂಡ ಅಣ್ಣನನ್ನು ಯಾಕೆ ನೋಡೋಕ್ಕೆ ಬಂದಿಲ್ಲ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇತ್ತು. ಅದಕ್ಕೆ ಉತ್ತರವನ್ನು ಹುಡುಕ್ತಾ ಹೋದಾಗ ದಿನಕರ್ ತೂಗುದೀಪ್ನ ಈ ಹಿಂದಿನ ಬಾಳನ್ನು ಸ್ವಲ್ಪ ನಾವು ಮೆಲುಕು ಹಾಕಬೇಕಾಗ್ತದೆ. ಹೌದು, ದಿನಕರ್ ತೂಗುದೀಪು ದರ್ಶನ್ಗಿಂತ 1 ವರ್ಷ 8 ತಿಂಗಳು ಚಿಕ್ಕವರು. ಅಂದರೆ ಮೈಸೂರಿನಲ್ಲಿ 1978 ಸೆಪ್ಟೆಂಬರ್ 21ಕ್ಕೆ ಜನಿಸ್ತಾರೆ. ದರ್ಶನ್ಗಿಂತ 1 ವರ್ಷ 8 ತಿಂಗಳು ಚಿಕ್ಕವರು ಈ ದಿನಕರ್ ತೂಗುದೀಪು. ತನ್ನ 17ನೇ ವಯಸ್ಸಿನಲ್ಲಿ ಇರುವಂಥ ಸಂದರ್ಭದಲ್ಲಿ ಆಗಿನ್ನೂ ಅಂಬೆಗಾಲನ್ನು ಇಡ್ತಾ ಇದ್ರು. ಆಗ ಜೀವನವನ್ನು ಏನು ಎಂತ ಅಂತ ಹೇಳ್ಬಿಟ್ಟು ನೋಡಬೇಕು ಅನ್ನುವಂಥ ಹೊತ್ತಿಗೆ ತಂದೆಯ ಒಂದು ನಿಧನದ ಸುದ್ದಿ ಆಘಾತವನ್ನು ತಂದಿಡುತ್ತೆ. ಆದರೆ ಆ ಸಂದರ್ಭದಲ್ಲಿ ಬೆನ್ನೆಲುಬಾಗಿ ನಿಂತಹ ತಾಯಿ ಮತ್ತು ಸಹೋದರನ ಫಲವಾಗಿ BSc ಕಂಪ್ಲೀಟ್ ಮಾಡ್ತಾರೆ. ಇದೇ ದಿನಕರ್ ತೂಗುದೀಪ್. ದಿನಕರ್ ತೂಗುದೀಪ್ ಇವತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಷ್ಟು ದೊಡ್ಡ ಹೆಸರನ್ನು ಮಾಡಿರ್ಬೋದು, ಆದರೆ ಅದಕ್ಕಿಂತ ಮುಂಚೆ ದಿನಕರ್ಗೆ ಇದ್ದಿದ್ದು ಪೊಲೀಸ್ ಆಗಬೇಕು ಅನ್ನೋಂಥ ಕನಸು. ಸ್ವತಃ ಮೀನಾ ತೂಗುದೀಪ್ ಅವ್ರಿಗೂ ಅದೇ ಕನಸಿತ್ತು, ಮಗ ಪೊಲೀಸ್ ಆಗಲಿ ಅಂಥೇಳಿ. ಆದರೆ ಒಂದಷ್ಟು ಕಾರಣಗಳಿಂದ ದಿನಕರ್ ತೂಗುದೀಪ್ ಪೊಲೀಸ್ ಆಗದೆ ಆಕಸ್ಮಿಕವಾಗಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿಯನ್ನು ಕೊಡ್ತಾರೆ. ಯಾಕಂತ ಹೇಳಿದ್ರೆ ಆಗ ಅಣ್ಣನ ಮೆಜೆಸ್ಟಿಕ್ ಸಿನಿಮಾ ಹಿಟ್ ಆಗುತ್ತೆ. ಅಣ್ಣನ ಮೆಜೆಸ್ಟಿಕ್ ಆದ ಬಳಿಕ 2004ರಲ್ಲಿ ಅಯ್ಯೋ ಪಾಂಡು ಅನ್ನುವಂತಹ ಒಂದು ಸಿನಿಮಾದಲ್ಲಿ ಬಣ್ಣ ಹಚ್ಚುತ್ತಾರೆ ದಿನಕರ್ ತೂಗುದೀಪ್. ಆದರೆ ಬಣ್ಣ ಹಚ್ಚಿದ್ದು ಬಣ್ಣ ಅಳಿಸಿದ್ದು ಎರಡೂ ಕೂಡ ಗೊತ್ತಾಗೋದಿಲ್ಲ. ಹೀಗಾಗಿ ಇದು ನನಗೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಡೈರೆಕ್ಟರ್ ಕ್ಯಾಪನ್ನು ತೊಡೋದಕ್ಕೆ ನಿರ್ಧಾರ ಮಾಡ್ತಾರೆ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮತ್ತು ಚಿತ್ರಕಥೆಯನ್ನು ಬರೆಯುವ ಕೆಲಸವನ್ನು ಶುರು ಮಾಡ್ತಾರೆ. ಇದಾದ ಬಳಿಕ ನಿರಂತರವಾಗಿ ಒಂದಷ್ಟು ಹುಡುಕಾಟವನ್ನು ನಡೆಸ್ತಾ ಇರ್ತಾರೆ. ಯಾವುದೇ ನಿರ್ದೇಶಕರು ಅಥವಾ ಯಾವುದೇ ನಿರ್ಮಾಪಕರ ಬಳಿ ಹೋದರೂ ಕೂಡ ಇಷ್ಟೇ ಹೇಳ್ತಾ ಇದ್ರು, ದರ್ಶನ್ನಿಂದ ಒಂದು ಫೋನ್ ಮಾಡಿಸಿ ಅಂತೇಳಿ. ಯಾಕಂತ ಹೇಳಿದ್ರೆ ದರ್ಶನ್ ಇಲ್ಲೆಲ್ಲೂ ಕೂಡ ಯಾರಿಗೂ ಕೂಡ ರೆಕಮೆಂಡ್ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ. ಅದಕ್ಕೆ ಕಾರಣನೂ ಕೂಡ ಸ್ವತಃ ದರ್ಶನ್ ಆಮೇಲೆ ಹೇಳ್ತಾರೆ. ಆ ರೀತಿ ನಾನೇನಾದರೂ ಮಾಡಿದ್ದಿದ್ರೆ ಇವತ್ತು ಈ ಹಂತಕ್ಕೆ ಅವನು ಬೆಳೀತಾ ಇರಲಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಇನ್ಫ್ಲುಯೆನ್ಸಿಂದ ಕೆಲಸ ಮಾಡ್ಕೊಳ್ಳೋದು ಒಂದು ಥರ, ಆದರೆ ತನ್ನ ಟ್ಯಾಲೆಂಟಿಂದ ಕೆಲಸ ಪಡೆದು ಕೆಲಸವನ್ನು ಮಾಡೋದು ಮತ್ತೊಂದು ಥರ ಅಂತೇಳಿ ಹೇಳ್ತಾರೆ. ಆದರೆ ಅನ್ಫಾರ್ಚುನೇಟ್ಲಿ ದಿನಕರ್ಗೆ ಅಂತಹ ಒಳ್ಳೆ ಪ್ರಾಜೆಕ್ಟ್ ಯಾವುದೂ ಕೂಡ ಸಿಗಲಿಲ್ಲ. ಕೊನೆಗೆ ದರ್ಶನ್ನೇ ಒಂದು ತೀರ್ಮಾನವನ್ನು ಮಾಡ್ತಾರೆ. 2006 ಹೆಚ್ಚು ಕಡಿಮೆ ಜೊತೆಯಲ್ಲಿ ಎನ್ನುವಂಥ ಸಿನಿಮಾವನ್ನು ಇಲ್ಲಿ ತಮ್ಮ ಬ್ಯಾನರ್ನ ಅಡಿಯಲ್ಲಿ ಪ್ರೊಡಕ್ಷನ್ಗೆ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ. ಅಂದರೆ ನಿರ್ಮಾಣ ಮಾಡುವಂಥ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ. ನಿರ್ದೇಶನವನ್ನು ಇದೇ ದಿನಕರ್ ತೂಗುದೀಪ್ ಹೆಗಲಿಗೆ ವಹಿಸ್ತಾರೆ. ಈ ಸಿನಿಮಾ ಯಾವ ರೀತಿ ಹಿಟ್ ಆಗುತ್ತೆ ಅಂತ ಹೇಳಿದ್ರೆ, ಪ್ರೇಮು ರಮ್ಯಾ ಇವರಿಬ್ಬರಿಗೆ ಹೇಗೆ ಮತ್ತೊಂದು ಹೊಸ ಬದುಕನ್ನು ಕಟ್ಟಿಕೊಡ್ತು, ಅದೇ ರೀತಿ ದರ್ಶನ್ ಪ್ರೊಡಕ್ಷನ್ಗೆ ಮತ್ತು ದಿನಕರ್ ತೂಗುದೀಪ್ಗೆ ಇನ್ನೊಂದು ಜನ್ಮವನ್ನು ಕಟ್ಟಿಕೊಡ್ತು ಇದೇ ಸಿನಿಮಾ. ಅಷ್ಟರ ಮಟ್ಟಿಗೆ ಸೂಪರ್ ಹಿಟ್ ಆಯಿತು. ಇದಾದ ಬಳಿಕ ನವಗ್ರಹ ಸಿನಿಮಾವನ್ನು ಕೂಡ ಇದೇ ದಿನಕರ್ ತೂಗುದೀಪ್ ನಿರ್ದೇಶನ ಮಾಡ್ತಾರೆ. ಅದು ಕೂಡ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗದೇ ಇದ್ರೂ ಕೂಡ ಒಂದು ಲೆವೆಲ್ಗೆ ಹಿಟ್ ಆಯಿತು. ಇದಾದ ಬಳಿಕ 2011ರಲ್ಲಿ ದರ್ಶನ್ಗಾಗಿ ನಿರ್ದೇಶನ ಮಾಡಿದಂತಹ ಸಾರಥಿ ಸಿನಿಮಾ ದೊಡ್ಡ ಒಂದು ಬೆಂಚ್ ಮಾರ್ಕನ್ನೇ ನಿರ್ಮಾಣ ಮಾಡ್ತು ಅಂತಲೇ ಹೇಳ್ಬೋದು. ದಿನಕರ್ ಮತ್ತು ದರ್ಶನ್ ಅವರು ಇಬ್ಬರು ಕೂಡ ಒಂದು ಸಕ್ಸಸ್ನ ಉತ್ತುಂಗಕ್ಕೆ ಹಾರಿಬಿಟ್ರು. ಆ ನಂತರ ಈ ನಿಜವಾದಂತಹ ಕಿರಿಕ್ ಶುರುವಾಯಿತು. ಹೌದು, ಯಾವಾಗ ಈ ಸಾರಥಿ ಸಿನಿಮಾ ಹಿಟ್ಟಾಯಿತೋ ಅದಾದ ಬಳಿಕ ಬಂದಂತಹ ಯುಗಾದಿ ಹಬ್ಬದಂದು ಇವರಿಬ್ಬರ ಕಿತ್ತಾಟವು ಕೂಡ ನಡೀತು. ಅಂದರೆ ಇಲ್ಲಿ ಅಣ್ಣ ನನ್ನಿಂದ ಈ ಸಿನಿಮಾ ಹಿಟ್ಟಾಯಿತು ಅಂತ ಹೇಳ್ಬಿಟ್ಟು, ತಮ್ಮ ನನ್ನಿಂದ ಹಿಟ್ಟಾಯಿತು ಅಂತೇಳಿ ಈ ಚಿಕ್ಕ ವಿಚಾರಕ್ಕೆ ಶುರುವಾದಂಥ ಗಲಾಟೆ ಕೊನೆಗೆ ವಾಗ್ವಾದ ಹಲ್ಲೆಯವರೆಗೆ ಹೋಗಿತ್ತು. ಹಲ್ಲೆ ಮಾಡಲಿಕ್ಕೂ ಕೂಡ ಮುಂದಾಗಿದ್ರು ಅನ್ನೋಂಥ ಮಾಹಿತಿ ಇದೆ. ಅದಾದ ಬಳಿಕ ಎಲ್ಲರೂ ಕೂಡ ಸಮಾಧಾನ ಮಾಡಿದರು. ಅವತ್ತು ಮನೆಯಿಂದ ಹೊರಗಡೆ ಹೋದಂಥ ದಿನಕರ್ ತೂಗುದೀಪ್ ಇವತ್ತಿನವರೆಗೂ ಕೂಡ ಆ ಮನೆಗೆ ಕಾಲಿಟ್ಟಿಲ್ಲ. ಕಾಲಿಡುವಂತಹ ಒಂದು
ತೀರ್ಮಾನವನ್ನು ಕೂಡ ಮಾಡಿಲ್ಲ. ಅವತ್ತು ಶಪಥ ಮಾಡಿ ಹೋದವರು ಅಂದಿಲ್ದ ಇಲ್ಲಿವರೆಗೂ ಕೂಡ ದರ್ಶನ್ ಜೊತೆಗೆ ಮಾತಿಲ್ಲ, ಕತೆ ಇಲ್ಲ. ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ. 2008ರಲ್ಲಿ ಮಾನಸ ಅನ್ನುವಂತಹ ಮಹಿಳೆಯ ಜೊತೆಗೆ ಮದುವೆ ಆಗಿರುವಂಥ ದಿನಕರ್ ತೂಗುದೀಪ್ಗೆ ಒಂದು ಗಂಡು ಮಗು, ಒಂದು ಹೆಣ್ಣು ಮಗು ಇದೆ. ಆದರೆ ಇವತ್ತಿನವರೆಗೂ ಕೂಡ ದರ್ಶನ್ ತೂಗುದೀಪ್ ಮನೆಗೆ ಅಥವಾ ಅವರ ಜೊತೆಗೆ ಸಂಪರ್ಕಕ್ಕೆ ಹೋಗದೇ ಇರುವಂತಹ ದಿನಕರ್ ತೂಗುದೀಪ್ ಇಂದಿಗೂ ಕೂಡ ಒಂದು ಬಾಡಿಗೆ ಮನೆಯಲ್ಲಿ ತುಂಬ ಸಿಂಪಲ್ ಆಗಿ ಜೀವನವನ್ನು ಸಾಗಿಸ್ತಿದ್ದಾರೆ. ಅವಕಾಶಗಳು ಇದೆಯೋ ಇಲ್ವೋ, ಸಿಗ್ತಿಲ್ವೋ ಯಾವುದ್ರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಳ್ತಿಲ್ಲ. ತಮ್ಮಷ್ಟಕ್ಕೆ ತಾವು ಇದ್ದಾರೆ ಅನ್ನೋದು ಮಾತ್ರ ಸ್ಪಷ್ಟ. ಇನ್ನೊಂದು ಕಡೆ ತಾಯಿಯೂ ಕೂಡ ಇನ್ನೂ ಕೂಡ ತಮ್ಮಷ್ಟಕ್ಕೆ ತಾವು ಇದ್ದಾರೆ. ಅಲ್ಲಿಗೂ ಕೂಡ ದರ್ಶನ್ ಹೋಗ್ತಾ ಇಲ್ಲ, ಬರ್ತಾ ಇಲ್ಲ. ಇನ್ನು ತಾಯಿಗೆ ದಿನಕರ್ ಅಂತ ಹೇಳಿದ್ರೆ ತುಂಬ ಇಷ್ಟ. ಹಾಗಾಗಿ ದಿನಕರನ್ನ ಬಿಟ್ಕೊಡುವಂಥ ಮಾತೇ ಇಲ್ಲ ಅನ್ನೋದು ಕೂಡ ತಾಯಿಯ ಅಭಿಪ್ರಾಯ. ಹೀಗಾಗಿ ಅಷ್ಟು ವರ್ಷದಿಂದನೂ ಕೂಡ ಇವೆಲ್ಲರೂ ಕೂಡ ಸಪ್ರೇಟಾಗಿಯೇ ಇದ್ದಾರೆ. ಇನ್ಫ್ಯಾಕ್ಟ್ ಮೈಸೂರಿಗೆ ಹೋದರೂ ಕೂಡ ತಾಯಿಯನ್ನು ಮಾತಾಡಿಸ್ಕೊಂಡು ಅಥವಾ ತಾಯಿಯ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಬರುವಂಥ ವ್ಯವಧಾನವೂ ಕೂಡ ಈ ದರ್ಶನ್ಗೆ ಇಲ್ಲ. ಹೋದರೆ ಇರುವಂಥದ್ದು ತನ್ನ ಫಾರ್ಮ್ ಹೌಸ್ ಅಥವಾ ಒಂದು ಲಾಡ್ಜ್ ಅಥವಾ ಯಾವುದಾದ್ರೂ ಒಂದು ಹೋಟೆಲ್ ಇದು ಇರ್ತಾರೆ. ಅಲ್ಲಿ ತಮ್ಮ ಕೆಲಸವನ್ನು ಮುಗಿಸ್ಕೊಂಡು ನಂತರ ವಾಪಸ್ ಬೆಂಗಳೂರಿಗೆ ಬರ್ತಾರೆ. ಹೇಗಿದೆಯಾ ಅಮ್ಮ ಅಂತಲೂ ಕೂಡ ಕೇಳೋಕ್ಕೆ ಹೋಗೋದಿಲ್ಲ ಅನ್ನುವಂಥ ಮಾತು ಕೂಡ ಕೇಳಿಬರುತ್ತೆ. ಇನ್ನು ಈ ದಿನಕರ್ ತೂಗುದೀಪ್ ಬಗ್ಗೆ ಇನ್ನೊಂದಷ್ಟು ಇತಿಹಾಸವನ್ನು ಕೆದಕ್ತಾ ಹೋದಾಗ ಒಂದಷ್ಟು ವಿಚಾರಗಳು ಕೂಡ ಗೊತ್ತಾಗ್ತದೆ. ಏನು ಅಂತ ಹೇಳಿದ್ರೆ, ಸಿನಿಮಾ ನಿರ್ದೇಶಕರಾಗಬೇಕು ಅನ್ನುವಂತಹ ದೊಡ್ಡ ಆಸೆ ದಿನಕರ್ಗೆ ಇತ್ತು. ಹಾಗಂತೇಳಿ ನೇರವಾಗಿ ನಿರ್ದೇಶನಕ್ಕೆ ಇಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. 2000ನೇ ಇಸ್ವಿಯಲ್ಲಿ BC ಗೌರಿಶಂಕರ್ ಹತ್ರ 3 ವರ್ಷ ಸಹಾಯಕ ಕ್ಯಾಮರಾಮನ್ ಆಗಿ 9 ಸಿನಿಮಾಗಳಲ್ಲಿ ಕೆಲಸವನ್ನು ಮಾಡ್ತಾರೆ. 3 ವರ್ಷ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿಯೂ ಕೂಡ ಕೆಲಸವನ್ನು ಮಾಡ್ತಾರೆ. ಅದಾದಮೇಲೆ 2006ರಲ್ಲಿ ಜೊತೆಯಲ್ಲಿ ಸಿನಿಮಾವನ್ನು ಪೂರ್ಣ ಪ್ರಮಾಣದಲ್ಲಿ ನಿರ್ದೇಶನ ಮಾಡ್ತಾರೆ. ಅದಾದ ಬಳಿಕ ಒಂದು ರೀತಿಯಲ್ಲಿ ಬದುಕೇ ಬದಲಾಗುತ್ತೆ. ಇನ್ನು ಅಣ್ಣನ ಬಗ್ಗೆ ಸಿಕ್ಕಾಪಟ್ಟೆ ಕಾಳಜಿ ಇತ್ತು ಯಾರಿಗೆ? ದಿನಕರ್ಗೆ. ಯಾಕಂತ ಹೇಳಿದ್ರೆ ಅಣ್ಣನ ಪ್ರತಿಯೊಂದು ಹಂತದಲ್ಲೂ ಕೂಡ 2011ರಲ್ಲಿ ಇವ್ರದ್ದು ಗಲಾಟೆ ಆಗುತ್ತೆ, ಆಗ ಜೈಲಿಗೆ ಹೋಗ್ತಾರಲ್ವ, ಆಗಲೂ ಕೂಡ ಅಷ್ಟೇ ಅಣ್ಣಂಗೆ ಸಿಕ್ಕಾಪಟ್ಟೆ ಬೆಂಬಲವಾಗಿ ನಿಂತಿದ್ರು ದಿನಕರ್. ಬಟ್ ಈಗ ಇಲ್ಲ, ಯಾವ ಕಾರಣಕ್ಕೂ ಕೂಡ ನಾನು ಹೋಗೋದಿಲ್ಲ ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದಾರೆ. ಹೀಗಾಗಿ ಇಲ್ಲಿವರೆಗೂ ಕೂಡ ದರ್ಶನ್ ಮುಖವನ್ನು ಕೂಡ ನೋಡಿಲ್ಲ. ಇನ್ನು ಸಿನಿಮಾ ರಿಲೀಸ್ ಆಗಿ ದುಡ್ಡು ಬರೋವರೆಗೂ ಕೂಡ ನನ್ನ ಬ್ಯಾಂಕ್ ಅಕೌಂಟೇ ಇರಲಿಲ್ಲ ಅಂತೇಳ್ಬಿಟ್ಟು ದಿನಕರ್ ಈ ಹಿಂದೆ ಒಂದ್ಸಲ ಹೇಳಿದರು. ವಿಜಯ ಕಿರ್ಗುಂದೂರು ಅವರೇ ವಿಜಯ ಬ್ಯಾಂಕ್ನಲ್ಲಿ ಅಕೌಂಟ್ ಮಾಡಿಸಿಕೊಟ್ರು. ಈಗಲೂ ಕೂಡ ಅದೇ ಇದೆ. ಅದೇ ಅಕೌಂಟ್ಗೆ 1 ಲಕ್ಷ ಹಣ ಹಾಕಿ ಕೊಟ್ಟರು. ಜೊತೆಗೆ ಬೆಂಗಳೂರಿನಲ್ಲಿ ಒಂದು ಸೈಟ್ ಕೊಡಿಸಿದ್ರು. ಈಗಲೂ ಆ ಸೈಟ್ ಇದೆ, ಮನೆ ಕಟ್ಟಿಲ್ಲ, ಮನೆ ಕಟ್ಟೋಕ್ಕೆ ಸಾಧ್ಯವಿಲ್ಲ. ಬಾಡಿಗೆ ಮನೆಯಲ್ಲೇ ಇದ್ದೇನೆ. ನಾನು ಅಮ್ಮ ಹೇಳೋರು, ನೀನು ನಿರ್ದೇಶಕ, ಸಿನಿಮಾದಲ್ಲಿ ನೀನು ಏನು ನೆಮ್ಮದಿಯಿಂದ ಇರ್ತೀಯೋ ಅಷ್ಟು ನಿನ್ನ ತಲೆ ಓಡುತ್ತೆ. ಮೊದಲಿಗೆ ಆದಾಯ ಬರೋ ಹಾಗೆ ಮಾಡ್ಕೊ ಅಂತ. ಅದರಂತೆ ಇದೀಗ ಅದರಿಂದ ಒಂದಷ್ಟು ಬಾಡಿಗೆ ಬರ್ತಿದೆ. ಮನೆಗಾಗಿ ಜಾಗವೂ ಕೂಡ ಇದೆ, ಮಕ್ಕಳು ಓದ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಮನೆ ಮಾಡ್ಕೊಂಡಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಸದ್ಯಕ್ಕೆ ಬಾಡಿಗೆ ಮನೆಯಲ್ಲೇ ಇದ್ದೀನಿ ಅಂತಲೂ ಕೂಡ ದಿನಕರ್ ಬೇಸರದಲ್ಲೇ ಹೇಳ್ತಾರೆ. ಆದರೆ ಒಂದು ಅವರಲ್ಲಿ ಕಾನ್ಫಿಡೆನ್ಸ್ ಇದೆ ಮತ್ತು ಆತ್ಮತೃಪ್ತಿ ಇದೆ, ಸ್ವಾಭಿಮಾನದ ಬದುಕಿನ ಭರವಸೆ ಇದೆ. ನಿಮಗೇನನ್ಸುತ್ತೆ ಸ್ನೇಹಿತರೆ? ಇಲ್ಲಿ ದರ್ಶನ್ ನೋಡಿ, ಪವಿತ್ರ ಗೋಡೆಗೆ 3 ಫ್ಲೋರ್ನ ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ಮನೆ, ಕಾರು ಎಲ್ಲವನ್ನು ಕೂಡ ಕೊಡಿಸಿದ್ದಾನೆ. ಪತ್ನಿ ವಿಜಯಲಕ್ಷ್ಮಿಗೂ ಕೂಡ ಕೊಡಿಸಿದ್ದಾನೆ. ಆದರೆ ತಾಯಿ ಮತ್ತು ತಮ್ಮಂಗೆ ದರ್ಶನ್ ಮಾಡಿರುವಂತಹ ಸಹಾಯ ಎಷ್ಟು ದೊಡ್ಡದಿದೆ ಅಂತೇಳಿ ಸಹಾಯ ಯಾವ ರೀತಿ ಇದೆ ಅಂತೇಳಿ ನೋಡಿ. ಇದನ್ನು ನೋಡಿದ ಮೇಲೂ ಕೂಡ ದರ್ಶನ್ ಎಷ್ಟು ಸ್ವಾರ್ಥಿ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳದೆ ಇದ್ದರೆ ನಮ್ಮಂಥ ಮೂರ್ಖರು ಇನ್ನೊಬ್ರು ಇಲ್ಲ ಅಂತೇಳಿ ಅನಿಸುತ್ತೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಘಟನೆ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.